ನೋಡಿ, ನಾನು ಅಂತರಗಳನ್ನ ನಾನು ಹೇಳ್ತೀನಿ. ನನ್ನ ಸ್ನೇಹಿತ ಯಾರೋ ಒಬ್ಬ ನಟ ಇದಾರೆ ಇವಾಗ. ಈಗೊಂದು 10 ವರ್ಷದಿಂದ ನಡೆದ ಘಟನೆ ಇದು. ಅವ್ರು ಸಿಕ್ಕದ, ಹೇ ಏನ್ ಮಗ ಎಲ್ಲ ಆರಾಮ? ಏನಲ್ಲ, ಈಗ ಒಂದು ಕಾರ್ ತಗೊಂಡೆ, ಅಯ್ಯೋ ಆ EMI ಕಟ್ಟಬೇಕು, ಈ ಡೈರೆಕ್ಟರ್ ಸರಿ ಇಲ್ಲ, ಆ ಸ್ಕ್ರಿಪ್ಟ್ ಸರಿ ಇಲ್ಲ, ಅಯ್ಯೋ ಲೈಫ್ ಸಖತ್ತು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದು ಅದೊಂದು ಫ್ಲಾಟ್ ತಗೊಂಡೆ ಮರ, ಅದು ಈ ಜಂಜಾಟಗಳನ್ನೇ ಅರ್ಧ ಗಂಟೆ ಕೇಳ್ದ. ಅದಾದ್ಮೇಲೆ ಕಬ್ಬನ್ ಪಾರ್ಕ್ ಹೋದೆ. ಅಲ್ಲಿ ಒಂದು ಜನಪದ ಇದು ನಡೀತಾ ಇತ್ತು, ಮೇಳ. ಆಗ ಬೆಂಗಳೂರ ಈಗ್ಲೂ ಮಾಡ್ತಾವ್ರೆ ಏನೋ ಗೊತ್ತಿಲ್ಲ, ನಿಂತಿದೆ ಅಲ್ಲ, ಈಗ ಮಾಡ್ಬೇಕು ಅಂತ ಏನೋ ಬಂದ್ರು ಇರ್ಲಿ. ಅಲ್ಲೋದಾಗ ತಂಬೂರಿ ಜೋರಯ್ಯ ಅಂತ ಮಂಡ್ಯದವರು, ಬಸರಾಳ್ ಕಡೆ ಅವರು. ಅವ್ರನ್ನ ಕರ್ಸಿ ನಾನು ಪ್ರೋಗ್ರಾಮ್ ಎಲ್ಲ ಮಾಡಿಸಿದ್ದೆ, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿ ಅವ್ರ ಮನೆಗೆ ಹೋಗಿದ್ದೆ ನಾನು ಅಲ್ಲಿ ಬಸರಾಳಿಗೆಲ್ಲ. ಅವರು, ಓ ಜಯಣ್ಣ ಬೈಲೆ ಚೆನ್ನಾಗಿದೀಯಾ? ಹಾ ಚೆನ್ನಾಗಿದ್ದೀನಿ ನಾನು, ನೀವು? ನಮಗೇನಪ್ಪ ನಿಮ್ದಾಗಿದ್ದೀವಿ, ಶಿವ ಕೈ ಬಿಟ್ಟಿಲ್ಲ. ಏನ್ ಗೊತ್ತ ಅವ್ರ ಪರಿಸ್ಥಿತಿ? 8x8 ಮನೆ, ಗುಡಿಸ್ಲು, ಮನೆ ಅಲ್ಲ, ಗೋಡೆ ಅಲ್ಲ, ಗುಡಿಸ್ಲು, ಕರೆಂಟ್ ಇಲ್ಲ, ಯಾರದೋ ಹೊಲದಲ್ಲಿ ಇದ್ದಾರೆ. ಅವರು ನಮ್ಮಷ್ಟು ಸುಖವಾಗಿ ಬೇರೆ ಯಾರು ಇಲ್ಲ ಅಂತ ಘೋಷಣೆ ಮಾಡ್ಕೋತಾರೆ ಪ್ರತಿದಿನ. ಯಾಕೆ ಅಂತಂದ್ರೆ, ಏನಪ್ಪಾ ನಮ್ ತೊಂದ್ರೆ, ಇರೋರು ನಾನು ನನ್ನ ಹೆಂಡತಿ. ಒಂದು ಸಲ ಜೋಳಕ್ಕೆ ಹಿಡ್ಕೊಂಡು ಹಾಡ್ಕೊಂತ ಬೀದಿಲಿ ಹೋದ್ರೆ 8-10 kg ಅಕ್ಕಿ ಕೊಟ್ಬಿಡ್ತಾರೆ. ತಿಂಗಳಾ ಎಲ್ಲ ತಿನ್ಕೊಂಡು ನಾವ್ ಹೆಂಗ್ ಬದುಕಣ ಹೇಳಪ್ಪ? ಇದಕ್ಕಿಂತ ಲಕ್ಸುರಿಯಾಗಿ ಹೆಂಗ್ ಬದುಕಣ ಹೇಳ? ದೇವ್ರ ನಮ್ಗೆ ವರ ಕೊಟ್ಬಿಟ್ಟವನ ಕಣಪ್ಪ. ನಾನಂದೆ, ಈ EMI ಕಟ್ತಾ ಇರೋನು ನಾನ್ ನೋಡ್ದೆ, ನೀನು ನೋಡ್ತಾ ಇದ್ದೀನಿ ಅಪ್ಪ, ನಿನ್ನ ಈ ಶಕ್ತಿ ಇದೆಯಲ್ಲ, ಆತ್ಮಶಕ್ತಿ, ನಿನ್ನೊಳಗೆ ಈ ಜೀವನ ಪ್ರೀತಿ, ನಿನ್ನೊಳಗೆ ಈ ತೃಪ್ತಿ, ಸುಖವಾಗಿ ನೀನ್ ಡಿಸೈಡ್ ಮಾಡಿದೆ ಗೊತ್ತಾ, ನೀನ್ ಸುಖವಾಗಿರೋದಕ್ಕೆ, ಹ್ಯಾಪಿ ಆಗಿರೋದಕ್ಕೆ. ಈ ಶಕ್ತಿಯನ್ನ ಅಲ್ಲಾಡಿಸಕ್ಕೆ ಯಾವ ದುಷ್ಟ ಶಕ್ತಿಯಿಂದಲೂ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. ಅಂಥ ಆತ್ಮ ನಿಂದು. ನೀನ್ ಸುಖವಾಗಿ ಇರ್ತೀಯ, ಸುಖವಾಗಿ ಬದುಕ್ತೀಯ, ಸುಖವಾಗಿ ಸಾಯ್ತೀಯ ಅಲ್ವಾ? ಇಲ್ಲಿ ನೋಡಿ, ಆ ನಟ, ಯಾರೋ ಒಬ್ರು ಹೇಳಿದ್ನಲ್ಲ ನನ್ನ ಫ್ರೆಂಡು, ಎಷ್ಟೊಂದು ಸಮಸ್ಯೆಗಳಿಂದ ಬಳಲ್ತಿದ್ದ. ಆಕ್ಚುಲಿ ಅದೆಲ್ಲ ಇಲ್ಲಿರೋದಷ್ಟೇ. ಅದು ಇಲ್ಲಿರೋ ಒಂದು ಆಸೆಯಿಂದಲೇ ಹುಟ್ಕೊಂಡಿದ್ದು ಕೂಡ ಅದು. ಯಾಕೆ ಇದೇ ಬೇಡ, ಬದುಕಬೇಕು, ಉಸಿರಾಡಬೇಕು, ಊಟ ಮಾಡ್ಬೇಕು, ಬಟ್ ಹೌದು ಸೋಷಿಯಲಿ ಬಟ್ಟೆ ಬೇಕು, ಚೆನ್ನಾಗಿರಿ, ಆಯ್ತು. ಹೌದು, ಜೀವನ ಪ್ರೀತಿ ಅದು. ನಾನು ನಿನ್ನೆ ಮದುವೆಗೆ ಹೋಗಿದ್ದೆ, ನಮ್ಮ ಅಕ್ಕನ ಕಡೆ ಹೋದೆ. ಏನ್ ಲಕ್ಸುರಿ, ತುಂಬಾ ವೇಸ್ಟ್ ಆಗ್ತಾ ಇತ್ತು, ಹೊಟ್ಟೆ ಉರಿತಾ ಇತ್ತು, ತುಂಬಾ ಅನ್ನ ಆಯ್ತು. ಆಮೇಲೆ ಒಂದ್ಸಲ ಅನ್ಸುತ್ತೆ, ಇದನ್ನ ಜಡ್ಜ್ ಮಾಡಕ್ ನಾವ್ ಯಾರು ಅಲ್ಲ, ಅದು ಅವ್ರ ಜೀವನ ಪ್ರೀತಿ ಪಾಪ ಇದೆ, ಖರ್ಚು ಮಾಡ್ಲಿ, ಅದರಿಂದ ಕೆಲಸ ಸಿಗ್ಲಿ, ಅವ್ರಿಗೆ ಹೋಗ್ಲಿ. ಇಲ್ವಾ? ಬೇಡ ಅಣ್ಣ, ನನ್ ಕೈಯಲ್ಲಿ ಆಗೋದಿಷ್ಟು. ಒಬ್ಬ ನನ್ನ ತುಂಬಾ ಆದರ್ಶವಾಗಿ ಬದುಕ್ತಿರೋ ಕೆಲವು ಸ್ನೇಹಿತರು ತನ್ನ ಹೆಂಡತಿಗೆ ಪ್ರೀತಿಸಿದ ಹುಡುಗಿ ಜೊತೆ ಮಾತಾಡಿದ್ದಾರೆ. ಮದುವೆ ಆಗೋಣ, ಒಂದ್ ನಿಮಿಷ, ಹರ್ಷದ್ ಕೊಂಬ್ ಸಿಕ್ಕುತ್ತ ನೋಡ ನಿನ್ ಮನೆಯಲ್ಲಿ, ತಗೊಂಬಾ, ನಾನ್ ದಾರ ತರ್ತೀನಿ, ಕಟ್ತೀನಿ, ಮುಗೀತು. ಅದು ಒಂದು ಕನ್ಸಲ್ಟ್, ಅದು ಮುಗಿದೋಯ್ತು. ಅದು ಈ ದೊಡ್ಡದಾಗಿ ಇನ್ನೇನೋ ಮಾಡ್ಲೇಬೇಕಾಗಿಲ್ಲ. ಆದರೆ ಎಲ್ಲಾರನ್ನೂ ತೋರಿಸಿ ಒಂದು ವೆಡ್ಡಿಂಗ್ ಫೋಟೋ ಶೂಟ್ ಅದೇನೇನು ಇರ್ತದಲ್ಲ, ಅದೆಲ್ಲ ಮಾಡೋರಿದ್ದಾರೆ. ಜೀವನ ಪ್ರೀತಿ ಅದು ಅವ್ರಿಗಿದೆ. ಆದರೆ ಎಲ್ಲ ಪರಿಸ್ಥಿತಿಯಲ್ಲೂ ತಾನು ಸುಖವಾಗಿರುವುದನ್ನು ಮೊದಲು ನಿರ್ಧರಿಸಬೇಕು. ಅವ್ರಿಂದ ಅವ್ರ ಬುರುಡೆ ಆದ್ರೂ ಅದ್ರ ಎಂಡ್ ರಿಸಲ್ಟ್ ತೃಪ್ತಿಯಾಗಿದೀವ, ಸಂತೋಷವಾಗಿದೀವ, ಅದಕ್ಕೆ ತಾನೇ ಇವೆಲ್ಲ ಮಾಡೋದು. ಯಾವ್ದೋ ಒಂದು ಕನ್ನಡ ಸ್ಕೂಲ್ ಹೋಗಿದೆ, ಕನ್ನಡ ಟೀಚರು, ಯಾರು ಸರ್ ನೀವು ಅಂತಂದ್ರು. ಸರ್ ನಾವ್ ಹೀಗೆ. ಬನ್ನಿ. ಮತ್ತೆ ಸರ್ ನಾವ್ ನಿಮ್ ಸಿನಿಮಾ ನೋಡಿವಿ, ಖುಷಿ. ಮತ್ತೆ ನೀವು, ನಾವು ಸೂಪರ್ ಆಗಿದ್ವಿ ಸರ್. ಸರ ಸಂಬಳ ಹಂಗೆ. ನಮ್ ಫ್ರೆಂಡ್, ಬರೀ 6,000 ಹೆಂಗೋ ಬದುಕ್ತಾನ ಅವನು. ಅವ್ನು ಹ್ಯಾಪಿ ಆಗಿದ್ದಾನೆ. ಅವ್ನು ಹ್ಯಾಪಿ ಆಗಿದ್ಮೇಲೆ ಸಂಬಳ ಎಲ್ಲ ಲೆಕ್ಕಕ್ಕೆ ಬರಲ್ಲ, ಮುದಾಯ್ತು. ಈಸ್ ಹ್ಯಾಪಿ, ಈಸ್ ವರ್ಕಿಂಗ್. ಅವ್ನ್ ಕನ್ನಡ ಏನೋ ಕಲಿಸ್ತೀವಿ ಸರ್, ನಮ್ ಮಕ್ಳಿಗೆ ಎವ್ರಿ ವೀಕ್ ಒಂದು ಹಾಡು ಕಲಿಸ್ತೀವಿ ಸರ್. ಹೆಂಗೆ ಗೊತ್ತಾ, ಎಷ್ಟು ಅಲ್ವಾ ಖುಷಿ. ನಿಮ್ ದ್ರಾಕ್ಷಿ ಗೋಡಂಬಿಗಳನ್ನ ಜೀವನ ಎಂಬ ಪಾಯಸದಲ್ಲಿ ನೀವೇ ಹೊಡ್ಕೋಬೇಕು, ಅಂಡ್ ಅದನ್ನ ನೀವೇ ಡಿಸೈಡ್ ಮಾಡ್ಕೋಬೇಕು. ಕೆಲವರು ಕಾರ್ ಆಗ್ಬೋದು, ಬಂಗ್ಲೆ ಆಗ್ಬೋದು, ಕೆಲವ್ರಿಗೆ ಏನೋ ಇಲ್ಲದೆ ಇರ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಇದೆಲ್ಲ ನನಗೆ ರಂಗಭೂಮಿ ಕೊಟ್ಟಿದ್ದ.